ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇರಾನ್ನ ಸರ್ವೋಚ್ಚ ನಾಯಕ ಖಾಮಿನೈ ಅವರ ಹತ್ಯೆಯ ವಿಚಾರವಾಗಿ ಸಾಕಷ್ಟು ವಿಚಾರಗಳು ಈಗ ಹೊರಗಡೆ ಬರ್ತಾ ಇದೆ. ಅದರಲ್ಲಿ ನಾನು ನಿನ್ನೆ ಮಾಡಿದಂಥ ವಿಡಿಯೋದಲ್ಲಿ ಹೇಳಿದ್ದಂಥದ್ದು, ಒಳಗಿನ ವ್ಯಕ್ತಿನೇ, ಖಾಮಿನೈಗೆ ಹತ್ತಿರ ಇದ್ದಂಥ ವ್ಯಕ್ತಿನೇ ದ್ರೋಹ ಬಗೆದಿರುವಂತಹ ಎಲ್ಲ ಸಾಧ್ಯತೆ ಇದೆ. ಯಾಕೆಂದರೆ ಯುದ್ಧವೇ ಆರಂಭ ಆಗಿದ್ದೇ ಮೊದಲ ದಾಳಿಯಲ್ಲಿಯೇ ಇರಾನ್ನ ಸರ್ವೋಚ್ಚ ನಾಯಕನನ್ನು ಹತ್ಯೆ ಮಾಡಲಾಯಿತು. ಅದು ಹೇಗೆ ಸಾಧ್ಯ ಆಯಿತು ಅನ್ನೋದು ಹೆಚ್ಚಿನ ವಿವರಗಳಿಗೆ ನೀವು ಆ ವಿಡಿಯೋವನ್ನು ನೋಡಬಹುದು. ಅದರಲ್ಲಿ ಒಂದಷ್ಟು ವಿವರಗಳು ನಾನು ಅಲ್ಲಿ ಕಲೆ ಹಾಕಿದಂತಹ ವಿವರಗಳನ್ನು ಕೊಟ್ಟಿದ್ದೀನಿ. ಅದರ ಜೊತೆಗೆ ಈಗ ಅತಿ ಹೆಚ್ಚು ಚರ್ಚೆ ಆಗ್ತಿರುವಂತಹ ಇನ್ನೊಂದು ವಿಚಾರ ಏನು ಅಂದರೆ, ಸೌದಿ ಅರೇಬಿಯಾದ ಯುವರಾಜ, ಸೌದಿ ಪ್ರಿನ್ಸ್ ಅಂತ ಕರೆಸ್ಕೊಳ್ಳುವಂತಹ ಮೊಹಮ್ಮದ್ ಬಿನ್ ಸಲ್ಮಾನ್ ಅಲ್ ಸೌದ್ ಅನ್ನುವಂಥವರು ಮಾಡಿರುವಂತಹ ಡಬಲ್ ಗೇಮ್ ಬಗ್ಗೆ ಈಗ ದೊಡ್ಡ ಮಟ್ಟದ ಚರ್ಚೆ ಆಗ್ತಿದೆ. ಮತ್ತು ಆ ವ್ಯಕ್ತಿ ಖಾಮಿನೈ ವಿಚಾರದಲ್ಲಿ ಯಾವ ರೀತಿಯಲ್ಲಿ ಡಬಲ್ ಗೇಮ್ ಮಾಡಿದ್ರು ಅನ್ನೋದನ್ನು ನಾನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲಿಗೆ ನಾವು ನೋಡಬೇಕಾಗಿರುವಂಥದ್ದು, ಈ ಒಂದು ಸಂಘರ್ಷ ಆರಂಭ ಆಯ್ತಲ್ಲ, ಯಾವಾಗ ವೆನಿಜುವೆಲಾದ ಅಧ್ಯಕ್ಷ ಮತ್ತು ಹೆಂಡತಿಯನ್ನ ಅಮೆರಿಕ ಕಳ್ಳತನ ಮಾಡಿಕೊಂಡು ಹೋಯ್ತೋ, ಆಗಲೇ ಅಮೆರಿಕದ ಮತ್ತು ಡೊನಾಲ್ಡ್ ಟ್ರಂಪ್ನ ಉದ್ದೇಶಗಳು ಮುಂದಿನ ದಿನಗಳಲ್ಲಿ ತುಂಬ ಕೆಟ್ಟದಾಗಿರಲಿದೆ ಅನ್ನೋದು ಸ್ಪಷ್ಟ ಆಯಿತು. ಅದರ ಬೆನ್ನಲ್ಲೇ ಒಂದು ಸ್ಟಾರ್ಟ್ ಆಗಿದ್ದೇನು ಅಂದರೆ, ಇರಾನಲ್ಲಿಯೂ ಸಹ ರಿಜೀಮ್ ಚೇಂಜ್ ಆಗಬೇಕು, ಆಡಳಿತ ಬದಲಾವಣೆ ಆಗಬೇಕು, ಸರ್ಕಾರ ಬದಲಾವಣೆ ಆಗಬೇಕು, ಖಾಮಿನೈಯನ್ನು ತೆಗೆದು ಬಿಸಾಕಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಮುಂದಿಟ್ಕೊಂಡು ಅಮೆರಿಕ ಬೆದರಿಕೆ ಹಾಕೋದಕ್ಕೆ ಶುರುವಾಯಿತು. ಅದೆಲ್ಲ ಇಸ್ರೇಲ್ನ ಆಟ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರುವಂಥ ವಿಚಾರವೇ, ಇಸ್ರೇಲ್ಗೆ ಬೇಕಾಗಿರೋದು. ಯಾಕಂದರೆ ಇರಾನ್ ಇರುವವರೆಗೆ ಇಸ್ರೇಲ್ ನೆಮ್ಮದಿಯಾಗಿ ಮಲಗೋದಕ್ಕೆ ಸಾಧ್ಯನೇ ಇಲ್ಲ. ಏನು ಎಲ್ಲ ಅರಬ್ ರಾಷ್ಟ್ರಗಳು ಸಹ ಈಗ ಗುಲಾಮಗಿರಿಗೆ ಇಳಿದಿದ್ರು ಸಹ, ಅಮೆರಿಕದ ಗುಲಾಮರಂತೆ ವರ್ತಿಸ್ತಾ ಇದ್ರು ಸಹ, ಇರಾನ್ ಮಾತ್ರ ಯಾವ ಕ್ಷಣ ಏನು ಬೇಕಾದ್ರೂ ಮಾಡಬಹುದು ಅನ್ನುವಂತಹ ಭಯ ಇಸ್ರೇಲ್ಗೆ ನಿರಂತರವಾಗಿ ಕಾಡ್ತಾ ಇರುತ್ತೆ. ಹಾಗಾಗಿ ಆಗಾಗ ಹೋಗಿ ಅಮೆರಿಕದ ಕಿವಿ ಕಚ್ಚಿ ಅವರನ್ನು ಹುರಿದುಂಬಿಸಿ ಇರಾನ್ ಮೇಲೆ ಎತ್ತಿ ಕಟ್ಟುವಂಥ ಕೆಲಸವನ್ನು ಇಸ್ರೇಲ್ ಮಾಡ್ತಾ ಇರುತ್ತೆ. ಸೊ ಅಮೆರಿಕ ಬೆದರಿಕೆ ಹಾಕ್ತು ಇರಾನ್ಗೆ ಅಂದರೆ ಅರ್ಥ ಇಸ್ರೇಲ್ ಬೆದರಿಕೆ ಹಾಕ್ತು ಅಥವಾ ಹಾಕಿಸ್ತು ಅಂತಲೇ. ಸೊ ಇರಾನ್ಗೆ ಎಚ್ಚರಿಕೆಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ರು, ನಿಮ್ಮ ಮೇಲೆ ದಾಳಿ ಮಾಡ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತ. ಆ ಸಂದರ್ಭದಲ್ಲಿಯೇ ಮಿಸ್ಟರ್ ಮೊಹಮ್ಮದ್ ಬಿನ್ ಸಲ್ಮಾನ್ ಅಲ್ ಸೌದ್ ಅವರ ಎಂಟ್ರಿ ಆಗೋದು. ಯಾರು? ಸೌದಿ ಅರೇಬಿಯಾದ ಯುವರಾಜ ಪ್ರಿನ್ಸ್. ಅವ್ರು ಎಂಟ್ರಿ ಆಗಿ, ಯಾಕೆ ಡಬಲ್ ಗೇಮ್ ಅಂತ ಹೇಳ್ತೀನಿ ಆಮೇಲೆ, ಎಂಟ್ರಿ ಆಗಿ ಕೊಟ್ಟಂತಹ ಹೇಳಿಕೆ ಇತ್ತಲ್ಲ, ಆ ಹೇಳಿಕೆ ಆಮೇಲೆ ಏನಾಯಿತು, ಉಲ್ಟಾ ಹೊಡೀತು, ಹೇಗೆ ಅಂತ ಹೇಳ್ತೀನಿ. ಸೊ ಮೊದಲು ಕೊಟ್ಟಂತಹ ಹೇಳಿಕೆ ಏನು ಅಂದರೆ, ಸೌದಿ ಅರೇಬಿಯಾದ ನೆಲವನ್ನು ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಬಳಸೋದಕ್ಕೆ ಬಿಡೋದಿಲ್ಲ, ನಾವು ಬಿಡಲ್ಲ, ನಮ್ಮ ನೆಲ ಬಳಸಿ ನೀವು ಇರಾನ್ ಮೇಲೆ ದಾಳಿ ಮಾಡಬೇಡಿ. ಅದು ಒಂದು ಹೇಳಿಕೆ. ಆದರೆ ಇನ್ನೊಂದು ಹೇಳಿಕೆ ಕೊಟ್ಟಂತಹದ್ದು, ಮಾತುಕತೆಯ ಮೂಲಕ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು, ಯುದ್ಧ ಆಗಲೇಬಾರದು ಅನ್ನುವಂತಹ ಹೇಳಿಕೆಯನ್ನು ಈ ಸಲ್ಮಾನ್ ಅಲ್ ಸೌದ್ ಅವರು ಆರಂಭದಲ್ಲಿ ಕೊಟ್ಟಿದ್ರು. ಈಗ ಡಬಲ್ ಗೇಮ್ ಎಲ್ಲಾಯಿತು ಅಂತಂದರೆ, ಖಾಮಿನೈ ಹತ್ಯೆದ ನಂತರ ಕೆಲವು ವಿಚಾರಗಳು ಹೊರಗಡೆ ಬರ್ತಿದ್ದಾವೆ ಅಂತ ಹೇಳದ್ನಲ್ಲ, ಅದರಲ್ಲಿ ಒಳಗಿನ ವ್ಯಕ್ತಿಯೇ ದ್ರೋಹ ಬಗೆದಿರುವಂತಹ ಎಲ್ಲ ಸಾಧ್ಯತೆ ಇದೆ ಅನ್ನುವಂಥದ್ದಕ್ಕೆ ಸಾಕಷ್ಟು ಪೂರಕವಾದಂತಹ ಅಂಶಗಳಿದ್ದಾವೆ. ಅವುಗಳ ಜೊತೆಯಲ್ಲಿ ಈ ಸಲ್ಮಾನ್ ಅಲ್ ಸೌದ್ ಪ್ರಿನ್ಸ್ ವಿಚಾರದಲ್ಲಿ ಈಗ ಹೊರಗಡೆ ಬಂದಿರೋ ವಿಚಾರ ಏನು ಅಂದರೆ, ಪ್ರತಿ ಕ್ಷಣ, ಪ್ರತಿದಿನ, ಪ್ರತಿ ಗಂಟೆಗೊಂದು ಬಾರಿ ಡೊನಾಲ್ಡ್ ಟ್ರಂಪ್ಗೆ ಫೋನ್ ಮಾಡಿ, ಇನ್ನೂ ಯಾಕೆ ದಾಳಿ ಮಾಡಿಲ್ಲ, ದಾಳಿ ಮಾಡಿ ಮುಗಿಸ್ಬಿಡಿ, ಖಾಮಿನೈನ ಮುಗಿಸ್ಬಿಡಿ, ಹೀಗೆ ಒತ್ತಡ ಹೇರ್ತಾ ಇದ್ರು. ಯಾವ ಬಾಯಲ್ಲಿ ಸೌದಿ ಅರೇಬಿಯಾದ ನೆಲವನ್ನು ಬಳಸೋದಕ್ಕೆ ಬಿಡೋದಿಲ್ಲ, ಇರಾನ್ ಮೇಲೆ ದಾಳಿ ನಡೆಸೋದಕ್ಕೆ ಅಂತ ಹೇಳಿದ್ರು, ಯಾವ ಬಾಯಲ್ಲಿ ಮಾತುಕತೆಯ ಮೂಲಕ ಎಲ್ಲವನ್ನು ಬಗೆಹರಿಸ್ಕೊಳ್ಳಿ, ಯುದ್ಧ ಬೇಡವೇ ಬೇಡ ಅಂತ ಹೇಳಿದ್ರು, ಅದೇ ಬಾಯಿ ಕದ್ದು ಮುಚ್ಚಿ ಸೀಕ್ರೆಸಿಯಲ್ಲಿ ಸ್ಯಾಟಲೈಟ್ ಫೋನ್ಗಳನ್ನು ಬಳಸ್ಕೊಂಡು ಡೊನಾಲ್ಡ್ ಟ್ರಂಪ್ಗೆ ಕಾಲ್ ಮಾಡಿ ದಾಳಿ ಮಾಡಿ ಖಾಮಿನೈನ ಮುಗಿಸ್ಬಿಡಿ ಅಂತ ಹೇಳಿದ್ದಾರೆ ಅನ್ನೋ ಮಾಹಿತಿ ಈಗ ಬಹಿರಂಗಗೊಂಡಿದೆ. ಸೊ ಅಲ್ಲಿಗೆ
ಸೌದಿಯ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಅಲ್ ಸೌದ್ ಡಬಲ್ ಗೇಮ್ ಆಡಿರೋದು ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಹಾಗಾದರೆ ಏನು ಸಿಟ್ಟು ಇರಾನ್ ಮೇಲೆ ಇವರಿಗೆ ಅನ್ನೋದಕ್ಕೆ 2-3 ಅಂಶಗಳನ್ನು ಹೇಳ್ತೀನಿ. ಯಾಕೆ ಅರಬ್ ರಾಷ್ಟ್ರಗಳು ಈ ಇರಾನನ್ನು ದ್ವೇಷಿಸ್ತವೆ ಅನ್ನೋದಕ್ಕೆ ಇವರ ವಿಚಾರವನ್ನು ಮುಂದಿಟ್ಕೊಂಡು ನೋಡಿದ್ರು ಸಹ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಏನು ಅವರಲ್ಲಿರುವಂತಹ ಮುಖ್ಯವಾದ ಸಮಸ್ಯೆ ಏನು ಅಂತ. ಒಂದನೇದು, ಸುನ್ನಿ ಮತ್ತು ಶಿಯಾ ಮುಸ್ಲಿಮರ ನಡುವೆ ಇರುವಂತಹ ಸಂಘರ್ಷ, ಭಿನ್ನಾಭಿಪ್ರಾಯ, ಅದು ಮೇನ್ ಪಾರ್ಟನ್ನು ನಿರ್ವಹಿಸುತ್ತೆ. ಮುಸ್ಲಿಮರಲ್ಲಿ 2 ಪಂಥಗಳಿದ್ದಾವೆ, ಒಂದು ಸುನ್ನಿ ಮುಸ್ಲಿಮರು, ಇನ್ನೊಂದು ಶಿಯಾ ಮುಸ್ಲಿಮರು. ಅದರ ಆಳಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ಏನೋ ಇದಂತ. ಬಟ್ ಒಬ್ಬರಿಗೊಬ್ಬರು ವ್ಯತ್ಯಾಸಗಳನ್ನು ಇಟ್ಕೊಂಡಿದ್ದಾರೆ, ಭಿನ್ನಾಭಿಪ್ರಾಯಗಳನ್ನು ಇಟ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಜಗತ್ತಿನ ಏಕೈಕ ಶಿಯಾ ಮುಸ್ಲಿಂ ದೇಶ ಇರಾನ್. ಮಿಕ್ಕವೆಲ್ಲ ಸುನ್ನಿ ಮುಸ್ಲಿಂ ದೇಶಗಳು ಅಥವಾ ಸುನ್ನಿ ಮುಸ್ಲಿಮರು ಮೆಜಾರಿಟಿ ಇರುವಂತಹ ದೇಶಗಳು. ಶಿಯಾ ಮುಸ್ಲಿಮರು ತುಂಬ ಕಡಿಮೆ ಇರುವಂಥದ್ದು, 20% ಅಷ್ಟೇ ಇರೋದು ಮುಸ್ಲಿಮರಲ್ಲಿ. ಶಿಯಾ ಮುಸ್ಲಿಮರು 20-22% ಬರ್ತಾರೆ ಅಂತ ಒಂದು ಲೆಕ್ಕ ಇದೆ. ಸೊ ಆ ಒಂದು ಭಿನ್ನಾಭಿಪ್ರಾಯ ಇದೆಯಲ್ಲ, ಅವರ ಧಾರ್ಮಿಕ ಭಿನ್ನಾಭಿಪ್ರಾಯಗಳು, ಅದು ಮೊದಲ ಕಾರಣ ಇರಾನನ್ನು ದ್ವೇಷ ಮಾಡೋದಕ್ಕೆ. ಖಾಮಿನೈ ಒಂದು ಇಡೀ ಜಗತ್ತಿನಲ್ಲಿ ಸುನ್ನಿ ರಾಷ್ಟ್ರಗಳು ಎಲ್ಲವೂ ಸಹ ಅಮೇರಿಕಾಗೆ ಶರಣಾಗಿದ್ದರು ಸಹ, ಆಲ್ಮೋಸ್ಟು ಅರಬ್ ರಾಷ್ಟ್ರಗಳು ಅದರಲ್ಲೂ ವಿಶೇಷವಾಗಿ. ಶಿಯೈಟ್ ಆಗಿರುವಂತಹ ಇರಾನ್ ಸರೆಂಡರ್ ಆಗಲಿಲ್ಲ, ಇವತ್ತಿಗೂ ಆಗ್ತಾಯಿಲ್ಲ. ಖಾಮಿನೈ ಹತ್ಯೆ ನಂತರ ಸಹ ಇರಾನ್ ಹೋರಾಡ್ತಾ ಇದೆ. ಅದು ಮೊದಲಿಂದ ಇರುವಂತಹ ವ್ಯತ್ಯಾಸ, ಅದು ಒಂದು ದ್ವೇಷಕ್ಕೆ ಕಾರಣ. ಇರಾನನ್ನು ಯಾಕೆ ಅರಬ್ ರಾಷ್ಟ್ರಗಳು, ಅದರಲ್ಲೂ ವಿಶೇಷವಾಗಿ ಸೌದಿ ಅರೇಬಿಯಾ, ಈ ಸಲ್ಮಾನ್ ಅಲ್ ಸೌದ್ ದ್ವೇಷ ಮಾಡಲಿಕ್ಕೆ ಇರುವಂತಹ ಒಂದು ಕಾರಣ. ಇನ್ನೊಂದು ಕಾರಣ, ಆ ಒಂದು ಪ್ರಾಂತ್ಯದಲ್ಲಿ ಯಾರು ದೊಡ್ಡ ವ್ಯಕ್ತಿ, ಸುಪ್ರೀಮಸಿ, ರೀಜನಲ್ ಸುಪ್ರೀಮಸಿ ಏನಿದೆಯಲ್ಲ, ಅದು ಬಹಳ ದೊಡ್ಡ ಇರುತ್ತೆ. ಈಗೋ ಈ ಒಂದು ಭೂಭಾಗದಲ್ಲಿ ನಾನೇ ಗ್ರೇಟು, ನಾನೇ ಶಕ್ತಿವಂತನಾಗಿರಬೇಕು, ಎಲ್ಲರೂ ನನ್ನ ಮಾತು ಕೇಳಬೇಕು ಅನ್ನುವಂಥದ್ದು ಇರುತ್ತಲ್ಲ. ಇದರಲ್ಲೂ ಸಹ ಅರಬ್ ದೇಶಗಳು ತಾವೇ ಮಣ್ಣು ಹಾಕ್ಕೊಂಡಿರೋದು ತಲೆಗೆ, ಅಮೇರಿಕಾಗೆ ಶರಣಾಗುವ ಮೂಲಕ. ಆದರೂ ಅವರು ನಮ್ಮ ಹತ್ರ ದುಡ್ಡಿದೆ, ನಮ್ಮ ಹತ್ರ ವರ್ಚಸ್ಸಿದೆ, ಸೊ ಹಾಗಾಗಿ ನಾವೇ ಪವರ್ಫುಲ್ಲಾಗಿ ಕಾಣಬೇಕು, ನಮ್ಮ ವರ್ಚಸ್ಸೇ ದೊಡ್ಡದಾಗಿ ಕಾಣಬೇಕು ಅನ್ನುವಂಥದ್ದಕ್ಕೆ ಕಟ್ಟು ಬಿದ್ದಿರುವಂಥವ್ರು. ಆದರೆ ಅದಕ್ಕೆ ಅಡ್ಡಿಯಾಗಿರುವಂಥದ್ದು ಇರಾನ್ ಇಸ್ರೇಲನ್ನು ನೆಮ್ಮದಿಯಾಗಿ ಇಡೋಕ್ಕೆ ಬಿಡದೇನೆ ಇಡೀ ಜಗತ್ತಿನಲ್ಲಿ ಒಂದು ದೊಡ್ಡ ಇಸ್ಲಾಮಿಕ್ ಶಕ್ತಿಯಾಗಿ ಹೊರಹೊಮ್ಮುತ್ತಲೇ ಬರ್ತಿದೆ. ಆರ್ಥಿಕವಾಗಿ ಅದು ತುಂಬ ಹಿಂದುಳಿದಿರ್ಬೋದು, ಅದ್ರ ಮೇಲೆ ಸಿಕ್ಕಾಪಟ್ಟೆ ನಿರ್ಬಂಧಗಳಿರಬಹುದು, ಯಾವ ರೀತಿಯಿಂದ ಕೈ ಕಾಲು ಎಲ್ಲ ಕಟ್ಟಾಕಿದರೂ ಸಹ ಇರಾನ್ ನಿರಂತರವಾಗಿ ಒಂದು ಪವರ್ಫುಲ್ ಇಸ್ಲಾಮಿಕ್ ದೇಶವಾಗಿ ಕಾಣಿಸುತ್ತೆ. ಆ ಇಸ್ಲಾಮಿಕ್ ಪವರ್ಫುಲ್ ದೇಶ ಅಥವಾ ಪವರ್ಫುಲ್ ಇಸ್ಲಾಮಿಕ್ ದೇಶ ಆಗಿ ಕಾಣಬೇಕು ಅನ್ನೋದು ಅರಬ್ ರಾಷ್ಟ್ರಗಳ ಬಯಕೆ. ಬಟ್ ಅದಕ್ಕೆ ಅಡ್ಡಿಯಾಗಿದ್ದಿದ್ದು ಇರಾನ್. ಆ ಕಾರಣಕ್ಕೂ ಸಹ ಇರಾನನ್ನು ಇವರೆಲ್ಲ ದ್ವೇಷಿಸ್ಕೊಂಡು ಬರ್ತಾರೆ. ಈ ಕಾರಣಗಳಿಗಾಗಿ ಈ ಹಿಂದೆಯೂ ಸಹ ಖಾಮಿನೈಯನ್ನು ಇದೇ ಸಲ್ಮಾನ್ ಅಲ್ ಸೌದ್ ಹಿಟ್ಲರಿಗೆ ಹೋಲಿಸಿ ಎಲ್ಲ ಮಾತಾಡಿದರು. ಹಿಟ್ಲರ್ ಮನಸ್ಥಿತಿ ಖಾಮಿನೈದು, ತನ್ನ ಸ್ವಂತ ಪ್ರಜೆಗಳನ್ನು ಕೊಲ್ಲುವ ಮನಸ್ಥಿತಿ ಅಂತೆಲ್ಲ ಈ ಹಿಂದೆ ಚೀರಾಡಿದರು. ಆದರೆ ಆರಂಭದಲ್ಲಿ ಅಮೆರಿಕ ಎಚ್ಚರಿಕೆ ಕೊಟ್ಟಾಗ ಇರಾನ್ಗೆ, ಅಥವಾ ದಾಳಿ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದಾಗ, ಇದೇ ಮನುಷ್ಯ ನನ್ನ ನೆಲವನ್ನು ಉಪಯೋಗಿಸೋದಕ್ಕೆ ಬಿಡಲ್ಲ ಅಂತ ಡೈಲಾಗ್ ಎಲ್ಲ ಹೊಡೆದಿದ್ರಲ್ಲ, ಯುದ್ಧ ಬೇಡ ಮಾತುಕತೆ ಮಾಡಿ ಅಂತ ಹೇಳಿದ್ರಲ್ಲ, ಅದರಿಂದ ಹಿಂದಕ್ಕೆ ಹೋಗಿ ತಡ ಆಗ್ತಿದೆ ದಾಳಿ ಮಾಡೋದು, ಬೇಗ ಮಾಡಿ ಮುಗಿಸ್ಬಿಡಿ ಅಂತ ಸ್ಯಾಟಲೈಟ್ ಫೋನಲ್ಲಿ ಸೀಕ್ರೆಟಾಗಿ ಟ್ರಂಪ್ಗೆ ನಿರಂತರವಾಗಿ ಅಂತೆ, 1 ಸಲ 2 ಸಲ ಅಲ್ಲ, ಪದೇ ಕಾಲ್ ಮಾಡಿ ಮಾತಾಡಿರೋದು. ಸೊ ಇದಿಷ್ಟು ಸೌದಿ ಅರೇಬಿಯಾದ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಅಲ್ ಸೌದ್ ಆಡಿರುವ ಡಬಲ್ ಗೇಮ್ ಖಾಮಿನೈ ವಿಚಾರವಾಗಿ. ಇನ್ನು ಖಾಮಿನೈ ಹತ್ಯೆಯಲ್ಲಿ ಒಳಗಿನವರದ್ದೇ ಕೈವಾಡ ಇದೆ ಅಥವಾ ಮಾರಿಕೊಂಡಿದ್ದಾರೆ, ದ್ರೋಹ ಬಗೆದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕಾದರೆ ನಾನು ನಿನ್ನೆ ಮಾಡಿದಂಥ ವಿಡಿಯೋವನ್ನು ನೀವು ನೋಡಿದ್ರೆ ಅದರಲ್ಲಿ ಒಂದಷ್ಟು ಮಾಹಿತಿ ಸಿಗುತ್ತೆ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.